ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಆಫ್ಟರ್ 1 ವೀಕ್ ನಾನು ವ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಗಾರ್ಡನಿಗೆ ಬಂದೆ. ಈ ಒಂದು ಗಿಡ, ಮಲ್ಲಿಗೆ ಗಿಡ ಒಣಗೋಗಿತ್ತು ಮತ್ತು ಚಿಗುರಿ ಹೂವು ಬರ್ತಾಯಿದೆ. ಸೊ ನೋಡಿ ಸಖತ್ ಖುಷಿ ಆಯಿತು. ಆ್ಯಂಡ್ ಅದೇ ಇದರಲ್ಲಿ ಒಂದು ಅವಕಾಡೋ, ಅದು ಕೂಡ ಚಿಕ್ಕದು ಒಂದು ಮರಿ ಬರ್ತಾಯಿದೆ. ಸೊ ಬೆಳಗಿದ ತಕ್ಷಣ ಬಂದು ನೋಡಿ ಒಂಚೂರು ನೀರು ಹಾಕಿದ್ರೆ ಒಂಥರ ಸಮಾಧಾನ. ಅಲ್ಲಿಂದ ಬಂದಮೇಲೆ ನಾನು ಶ್ರೀರಾಮನವಮಿದು ಬ್ಲಾಗೆಲ್ಲ ಏನೂ ಮಾಡಿಲ್ಲ, ಒಂದು ಗ್ಲಿಮ್ಸ್ ತೊಗೊಂಡಿದ್ದೆ. ಮಾಮೂಲಿ ಸಿಂಪಲ್ ಕೋಸಂಬರಿ. ನಮ್ಮ ಮನೇಲಿ ಸುನಿಗೆ ಈ ಥರನೇ ಇಷ್ಟ ಆಗುತ್ತೆ. ಅವ್ರಿಗೆ ಜಾಸ್ತಿ ಸೌತೆಕಾಯಿ ಇರಬೇಕು. ಆ್ಯಂಡ್ ಕ್ಯಾರೆಟ್ ತುರಿನೂ ಹಾಕ್ತಿದ್ದೆ, ಬಟ್ ಇವತ್ತು ಪಲಾವ್ಗೆ ಹಾಕ್ಬಿಟ್ಟೆ. ಆಮೇಲೆ ನೋಡಿದ್ರೆ ಖಾಲಿ ಆಗೋಗಿತ್ತು. ಸರಿ ಹಂಗೆ ಸಿಂಪಲಾಗಿ ಮಾಡಿಕೊಟ್ಟೆ. ಒಂಚೂರು ಮೊಸರು ಬಜ್ಜಿ ಆ್ಯಂಡ್ ಮಜ್ಜಿಗೆ ಮಾಡಿದ್ದೆ. ಪಾನಕ ಏನು ನಾನು ಮಾಡಲಿಲ್ಲ, ಯಾಕಂದರೆ ಸುನಿ ಶುಗರ್ ಕಟ್ ಡೌನ್ ಮಾಡಿಬಿಟ್ಟಿದ್ದಾರೆ. ನಾನು ಒಬ್ಬಳಿಗೆ ಏನು ಪಾನಕ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ಸ್ವಲ್ಪ ಶುಗರೆಲ್ಲ ಕಮ್ಮಿ ಮಾಡೋಣ, ಬೆಲ್ಲ ಹಾಕಿ ಕೂಡ ಮಾಡ್ಬೋದು, ಬಟ್ ಅವರು ಯಾವುದೇ ವೇಯಲ್ಲಿ ಸ್ವೀಟ್ ತೊಗೊತಾ ಇಲ್ಲ. ಸೊ ಹಾಗಾಗಿ ಬೇಡ ಬಿಡು ಅಂದ್ಬಿಟ್ಟು ಬರೀ ಮಜ್ಜಿಗೆ ಮಾಡಿದೆ. ಆ್ಯಂಡ್ ಪಲಾವ್ ಮಾಡಿದೆ. ಈ ವೀರು ನೋಡ್ಬೋದು, ಒಂದು ವ್ಲಾಗ್ ತುಂಬ ನೀವು ಕೇಳ್ತಾ ಇರ್ತೀರ. ನಾನು ಆದಷ್ಟು ಶೇರ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಂತೂ ಸ್ಟೋರೀಸಲ್ಲಿ ಆಲ್ಮೋಸ್ಟ್ ವೀಕ್ಲಿ 5 ಟೈಮ್ಸ್ ಸ್ಟೋರೀಸಲ್ಲಿ ಅವನದು ಏನಾದ್ರು ಒಂದು ಚಿಕ್ಕ ಗ್ಲಿಮ್ಸ್ ಆ್ಯಡ್ ಮಾಡ್ತಾನೆ ಇರ್ತೀನಿ. ಸೊ ನೀವೇನಾದ್ರು ನನ್ನ ಫಾಲೋ ಮಾಡ್ತಾಯಿಲ್ಲ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಈಗಲೇ ಹೋಗಿ ಫಾಲೋ ಮಾಡಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಯಿತಾ. ಆ್ಯಂಡ್ ಸುನಿಗೆ ಈ ಥರ ಬಾತ್ ಐಟಮ್ಗಳೆಲ್ಲ ಸಖತ್ ಇಷ್ಟ ಆಗುತ್ತೆ. ಟೊಮೆಟೊ ಬಾತು, ವಾಂಗಿಬಾತು, ಪಲಾವ್, ಗೀ ರೈಸ್, ಒಟ್ಟಿನಲ್ಲಿ ರೈಸ್ ಐಟಮ್ ಅವ್ರಿಗೆ ಸಖತ್ ಇಷ್ಟ. ನಮ್ಮ ಮನೇಲಿ ಜಾಸ್ತಿ ವೀಕ್ಲಿ 4-5 ಟೈಮ್ಸ್ ರೈಸೇ ಇರುತ್ತೆ. ಯಾವಾಗಾರು ಒಂದು ಸತಿ ದೋಸೆ, ಇಡ್ಲಿ, ಇಲ್ಲ ರೊಟ್ಟಿ, ಚಪಾತಿ ಈ ಥರದ್ದೆಲ್ಲ ತುಂಬ ಕಮ್ಮಿ. ಸೊ ಹಂಗೇ ಅದೇ ಮಾಡಿದ್ದೆ. ಆ್ಯಂಡ್ ಚೆನ್ನಾಗಿತ್ತು. ನಾನು ಸಿಂಪಲ್, ತುಂಬ ಏನು ಮನೇಲಿ ಮಾಡಿಲ್ಲ. ನಂಗೆ ಸ್ವಲ್ಪ ಏನೋ ಲೋ ಫೀಲ್ ಆಗ್ತಾಯಿತ್ತು, ಹಾಗಾಗಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡೆ. ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ತುಂಬಾ ಮೈಂಡಲ್ಲಿ ಏನೇನೋ ಓಡ್ತಾ ಇರುತ್ತೆ. ಬ್ರೇಕ್ ತೊಗೊಂಡ್ರು ಅದೇನೋ ಒಂಥರ ಆಗಲಿಲ್ಲ. ಸೊ ಸರಿ ಆಯಿತು. ಆಮೇಲೆ ನಿಧಾನಕ್ಕೆ ಸ್ಲೋ ಆಗಿ ತೊಗೊಂಡು ಹೋಗೋಣ. ನೀವು ತುಂಬ ಜನ ನಾನು ಏನಾದ್ರು ವ್ಲಾಗ್ ಹಾಕಿಲ್ಲ ಅಂದರೆ ಕೇಳ್ತಾನೆ ಇರ್ತೀರ. ನಾನು ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಜಾಸ್ತಿ ವೆಯ್ಟ್ ಕೂಡ ಮಾಡ್ಸೋಕ್ಕೆ ನನಗೂ ಇಷ್ಟ ಇಲ್ಲ. ಆ್ಯಂಡ್ ನಾನೇನು ಗೊತ್ತಾ, ವ್ಲಾಗಿಂಗ್ ಮಾಡಿದೆ ಸುಮ್ಮನೆ ಮನೇಲಿ ಕೂತಿದ್ರೆ ಇನ್ನೂ ನಂಗೆ ತಲೆ ಕೆಡುತ್ತೆ. ಸೊ ಆ ಥರ ಆಗೋಗಿದೆ. ಸುನೀನು ಹೇಳ್ತಾ ಇರ್ತಾರೆ, ನೀನು ಒಬ್ಬಳೇ ಕೂತ್ಕೊಂಡೊಳ್ಳೆ ಏನೇನೋ ಯೋಚನೆ ಮಾಡಿಕೊಂಡು ಹಿಂಗೆ ಮಾಡಬೇಡ, ಸ್ವಲ್ಪ ಆ್ಯಕ್ಟಿವ್ ಆಗಿರು, ನಿನ್ಗೇನು ಇಷ್ಟ ಕೆಲಸ ಮಾಡ್ತಾಯಿರು ಅಂತ. ಆ್ಯಂಡ್ ವೀರು ನೋಡ್ಬೋದು, ಅವನು ಹಾಲು ಕೊಡ್ತಿದ್ದೆ. ಆ್ಯಂಡ್ ನಮ್ಮ ಜೊತೆನೂ ಒಂಚೂರು ತಿನ್ಕೊತಾನೆ. ನಾವು ಕೂಡ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಸೊ ಈ ಥರ ಇತ್ತು. ಆ್ಯಂಡ್ ಈ ನಡುವೆ ಏನು ಗೊತ್ತಾ, ನನಗೇನೋ ಗೊತ್ತಿಲ್ಲ, ಸಡನ್ನಾಗೆ ಆ್ಯಕ್ನಿ ಬರ್ತಾಯಿದೆ. ಅಂದರೆ ಈಗೇನಲ್ಲಿ ಆ ಸೈಡಲ್ಲೆಲ್ಲ ಮುಖದಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳು ಎಲ್ಲ ಬರ್ತಾಯಿತ್ತು. ಹಂಗೆ ನೋಡುವಾಗ ಈ ನೀಮ್ ರಿಲೇಟೆಡ್ ಫೇಸ್ ವಾಶ್ ಯೂಸ್ ಮಾಡು ಅಂತ ಹೇಳಿದ್ರು. ಸೊ ಅದನ್ನು ಯೂಸ್ ಮಾಡಿದೆ. ಅದೇನಷ್ಟು ರಿಸಲ್ಟ್ ಸಿಕ್ಕಿಲ್ಲ. ಹಂಗೆ ಹುಡುಕುವಾಗ ನನಗೆ ಒಂದು ಒಳ್ಳೆ ಅಮೇಝಿಂಗ್ ಪ್ರಾಡಕ್ಟ್ ಸಿಕ್ತು, ವೈರಲ್ ಪ್ರಾಡಕ್ಟು. ಅದೇ ದ ಡರ್ಮಾಕೋದು 2% ಸ್ಯಾಲಿಸಿನಮೈಡ್ ಆ್ಯಂಟಿ ಆ್ಯಕ್ನಿ ಫೇಸ್ ವಾಶ್ ಅಂತ. ಇದರಲ್ಲಿ ಏನಂದರೆ 2 ಪವರ್ ಆ್ಯಕ್ಟಿವ್ಸ್ ಇದೆ. ಅಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಮತ್ತು ನಿಯಾಸಿನಮೈಡ್, ಇದೆರಡೂ ಅನ್ಬೀಟಬಲ್ ಡ್ಯೂೋ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ್ಯಂಡ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಏನಿರುತ್ತೆ ಅದು ಆ್ಯಕ್ನಿ ಜೊತೆ ಫೈಟ್ ಮಾಡುತ್ತೆ. ತುಂಬ ಡೀಪಾಗೆ ನಿಮ್ಮ ಪೋರ್ಸ್ ಒಳಗೆ ಪೆನೆಟ್ರೇಟ್ ಆಗುತ್ತೆ. ಸೊ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಆ್ಯಂಡ್ ಅದೇ ಥರ ನಿಯಾಸಿನಮೈಡ್ ಬಂದ್ಬಿಟ್ಟು ನಿಮಗೆ ಆಯಿಲ್ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಆ್ಯಕ್ಟಿವ್ ಆ್ಯಕ್ನಿ ಏನೇನಿರುತ್ತೆ ಅದು ಕಮ್ಮಿ ಆಗುತ್ತೆ, ಸ್ಪಾಟ್ಸ್ ಕಮ್ಮಿ ಆಗುತ್ತೆ. ಆ್ಯಂಡ್ ಆ್ಯಕ್ನಿ ಮಾರ್ಕ್ಸ್ ಎಲ್ಲ ರಿಡ್ಯೂಸ್ ಆಗುತ್ತೆ. ನಿಮ್ಮ ಸ್ಕಿನ್ ತುಂಬ ಹೈಡ್ರೇಟ್ ಆಗಿರುತ್ತೆ. ಇವಾಗ ಫೇಸ್ ವಾಶ್ ಮಾಡಿದ್ಮೇಲೆ ಸ್ವಲ್ಪ ಡ್ರೈನೆಸ್ ಇರುತ್ತಲ್ಲ, ಅದೆಲ್ಲ ಹೋಗುತ್ತೆ. ಸೊ ಒಂದು ಬೆಸ್ಟ್ ನನಗೆ ಫೇಸ್ ವಾಶ್, ಅದರಲ್ಲೂ ಆ್ಯಕ್ನಿ ಮಾರ್ಕ್ಸ್ಗೆ ಅಂತ ಸಿಕ್ಕಿದ್ದು ಇದೆ. ಆ್ಯಂಡ್ ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ವರ್ಕ್ ಆಗುತ್ತೆ. ನೀವು ಯಾರು ತುಂಬ ಈಗ ಗುಳ್ಳೆಗಳಾಗ್ತಾಯಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ, ನಾವೂ ಈ ನೀಮೆಲ್ಲ ಯೂಸ್ ಮಾಡೋ ಏನು ರಿಸಲ್ಟ್ ಸಿಗ್ತಾ ಇಲ್ಲ ಅನ್ನೋರು ಇದನ್ನು ಯೂಸ್ ಮಾಡಿ. ನಿಮಗೆ ಗೊತ್ತಿರ್ಬೋದು, ನಾನು ತುಂಬ ಸತಿ ಹೇಳ್ತೀನಿ, ತುಂಬ ಒಳ್ಳೆ ಪ್ರಾಡಕ್ಟ್ಸೇ ನಾನು ಹುಡುಕಿ ತುಂಬ ಚೆನ್ನಾಗಿ ವೈರಲ್ ಆಗಿರೋದನ್ನೇ ಹೇಳೋದು. ಆ್ಯಂಡ್ ಇದು ಕಂಪ್ಲೀಟ್ಲಿ ಸೇಫ್ ಆಗಿದೆ. ಆ್ಯಂಡ್ ಡರ್ಮಟಾಲಜಿಸ್ಟ್ ಏನಿದ್ದಾರೆ ಅವರು ಇದನ್ನು ಡಿಸೈನ್ ಮಾಡಿರೋದು. ಆ್ಯಂಡ್ ಒಳ್ಳೆ ಕೀ ಇಂಗ್ರೀಡಿಯೆಂಟ್ಸ್ ನಾನು ಆವಾಗಲೇ ಹೇಳ್ದಂಗೆ ಸ್ಯಾಲಿಸಿಲಿಕ್ ಆ್ಯಸಿಡ್ಡು ಮತ್ತು ನಿಯಾಸಿನಮೈಡ್. ನಿಮ್ಗೆ ಏನಾದ್ರು ತುಂಬ ಹೆಲ್ದಿ ಕ್ಲಿಯರ್ ಸ್ಕಿನ್ ಬೇಕು ಅನ್ನೋರು, ಆ್ಯಂಡ್ ನಮ್ಗೆ ಯಾವುದೇ ರೀತಿ ಆ್ಯಕ್ನಿ ಬ್ರೇಕ್ಔಟ್ಸ್ ಆಗಬಾರ್ದು, ಬ್ಲ್ಯಾಕ್ ಹೆಡ್ಸ್ ಬರಬಾರ್ದು, ಆ್ಯಂಡ್ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಅಂತ ಅನ್ನೋರು ಈ ಒಂದು ಫೇಸ್ ವಾಶ್ನ ನೀವು ಯೂಸ್ ಮಾಡ್ಬೋದು.
ನಿಮಗೂ ಏನಾದರೂ ಈ ಡರ್ಮಾಕೋ ಪ್ರಾಡಕ್ಟ್ಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ 20% ಡಿಸ್ಕೌಂಟ್ ಸಿಗುತ್ತೆ ಅವರ ವೆಬ್ಸೈಟಲ್ಲಿ. ಅದಲ್ಲದೆ ನಿಮಗೆ ನೈಕಾದಲ್ಲಿ, ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಪರ್ಪಲಲ್ಲೆಲ್ಲ ಡರ್ಮಾಕೋ ಪ್ರಾಡಕ್ಟ್ಸ್ ಸಿಗುತ್ತೆ. ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಿ ನೀವು ತರಿಸ್ಕೊಬೋದು. ನನಗಂತೂ ಅಮೇಝಿಂಗ್ ರಿಸಲ್ಟ್ ಸಿಕ್ಕಿದೆ ಆ್ಯಂಡ್ ತುಂಬ ಜನ ಯೂಸ್ ಮಾಡಿ ಹೇಳಿದ್ದಾರೆ. ಸೊ ನೀವು ಕಣ್ಣು ಮುಚ್ಕೊಂಡು ಇದನ್ನು ನೀವು ಪ್ರಾಡಕ್ಟ್ನ ಟ್ರೈ ಮಾಡ್ಬೋದು, ನಿಮಗಂತೂ ಸಖತ್ ಇಷ್ಟ ಆಗುತ್ತೆ. ನಾನಿವಾಗ ನಿಮ್ಗೆ ಬೇಕಂದರೆ ಒಂದು ಬಿಫೋರ್ ಆ್ಯಂಡ್ ಆಫ್ಟರ್ ಕೂಡ ತೋರಿಸ್ತೀನಿ. ನನ್ನ ಸ್ಕಿನ್ ಮುಂಚೆ ಪಿಂಪಲ್ಸ್ ಹೇಗಿತ್ತು ಆ್ಯಂಡ್ ಇವಾಗ ಹೇಗಾಗಿದೆ ನನ್ನ ಸ್ಕಿನ್ನು ಅಂತ. ತುಂಬಾ ಚೆನ್ನಾಗಾಗುತ್ತೆ. ಬರೀ 1 ವೀಕಿಂದ ವೀಕ್ 4 ಅಷ್ಟರೊಳಗೆ ನಿಮಗೊಂದು ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ. ನಿಮ್ಮ ಆ್ಯಕ್ನಿ ಮಾರ್ಕ್ಸ್ ಎಲ್ಲ ಫುಲ್ ಫೇಡ್ ಆಗಿರುತ್ತೆ. ಸೊ ಇದು ಮಸ್ಟ್ ಬೈ, ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಹೋಗಿ ನೀವು ಕ್ಲಿಕ್ ಮಾಡಿ ಬೈ ಮಾಡಿ ಆ್ಯಂಡ್ 20% ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಸೊ ಮಿಸ್ ಮಾಡ್ಕೊಂಬಿಡಿ. ಓಕೆ, ಬೆಳಗ್ಗೆನೇ ಹಾಲು ಕಾಯಕ್ಕಿಟ್ಟಿದ್ದೀನಿ. ಇದು ಸುನಿಗೆ ಜಿಮ್ಮಿಂದ ಬಂದಿದ್ದ ತಕ್ಷಣ ಬ್ರಾಕ್ಲಿ ಅದು ಒಂದೊಳ್ಳೆ ಮ್ಯಾರಿನೇಷನ್ ಮಾಡಿ ಹಾಕಿದೆ. ಏನಿದೆ ಅದರಲ್ಲಿ ಮ್ಯಾರಿನೇಷನ್ ಅಲ್ಲ ಅಂತ ಕಂಡಿಡಿ ನೋಡೋಣ. ಗಾರ್ಲಿಕ್, ಆಮೇಲೆ ಕ್ಯಾಶು, ಮತ್ತೆ ನೀನು ಹಂಕರ್ಡ್ ತಂದಿದ್ದಲ್ಲ, ಹಂಕರ್ಡು ಪ್ರೋಬಯೋಟಿಕ್ ಕರ್ಡು, ಅದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಎಲ್ಲ ಇರೋದು. ಬ್ರಾಕ್ಲಿ ಸಲಾಡ್ ತೋರಿಸು ಹಂಗೆ ತಿನ್ಬೋದು. ಸಾಸಲ್ಲಿ ಹಂಗೇನು ತಿನ್ಬೋದು, ಸಾಸ್ ಹಾಕಿದ್ದೀನಿ. ಆ್ಯಂಡ್ ಇದು ಪನ್ನೀರ್ ಸಲಾಡ್ ಮಾಡಿದ್ದೆ, ಕಾರ್ನ್ ಹಾಕ್ಬಿಟ್ಟು ಫುಲ್ ಎಲ್ಲ 1 ಸ್ಪೂನ್ ತೊಗೊಂಡು ತಿನ್ನಬೇಕು. ಹಿಂಗೆ ಡೈಲಿ ನೀವು ಬಂದಿದ ತಕ್ಷಣ ವೆರೈಟಿ ಮಾಡಿಕೊಟ್ರೆ ಹೆಂಗಿರುತ್ತೆ ಅವಿ? ಚೆನ್ನಾಗಿರುತ್ತೆ. ಇಲ್ಲೊಂದು ಆಗ್ತಾಯಿದೆ, ಏರ್ ಫ್ರೈರ್ ಹಾಕಿದ್ದೀನಿ ಇನ್ನೊಂದು ಬ್ಯಾಚು ಬ್ರಾಕ್ಲಿ. ಅಯ್ಯೋ ನಮ್ಮ ಶಿಂಕ್ ನೋಡ್ಬಿಡಿ, ಕ್ಲೀನ್ ಮಾಡಬೇಕು. ವೀರಿಗೆ ಮಮ್ಮ ತಿನ್ನಿಸ್ತಾ ಇದ್ದೀನಿ. ಸೊ ಹಾಕಿ ಚೂರು ಉಪ್ಪು ಹಾಕ್ಬೇಕಾ ಸಲಾಡ್ಗೆ? ನೋಡಾಕು ಬಂದೇ ಇರೋನು ತಿನ್ಸ್ಬಿಟ್ಟು ಬರ್ತೀನಿ. ಆಗೋಯ್ತು ಖಾಲಿ. ಲಾಸ್ಟ್ ಬೈಟ್ ಬಾತ್ರೂಮ್ಗೆ ಹೋಗ್ಬಿಟ್ಟವನೆ, ಎತ್ಬಿಟ್ಟವನೆ, ಹಂಗೆ ಆಟ ಆಡ್ಕೊಂಡು ಅಲ್ಲಿ ನಿಂತ. ಬಾಯಲ್ಲಿ ನೀರು ಕೊಡ್ತೀನಿ, ಆಚೆ ಬಂದು ನೀರು ಕೊಡ್ತೀನಿ. ನೀರು ಆಚೆ ಬರಬೇಕು. ಚೆನ್ನಾಗಿತ್ತ ಬೇಬಿ? ನಾನು ಸಾಲ್ಟ್ ಹಾಕಿಲ್ಲ, ನೀನು ಹಾಕ್ಕೊಂಡಿರೋದು. ಸಾಲ್ಟ್ ಕಮ್ಮಿನೇ ಇಕ್ಕಿದೆ ನಾನು. ಅವಳಿಗೆ ಪನ್ನೀರ್ ಬೇಕು, ಅದಕ್ಕೆ ಕಾಯ್ತಾವಳೆ. ಚೆನ್ನಾಗಿ ಬರುತ್ತೆ ಗಾಳಿ ಬಾಲ್ಕನಿಲಿ. ನನ್ನಲಾಗೆ ನೋಡ್ಕೊಂಡು ಗೊತ್ತವಳು. ಕುಡಿದ್ಬಿಡು. ಏನು ಏನು ಹಾಲು ಬಾಟ್ಲಿ ಹಾಕೋ ಸಿತ್ಯಾ? ಹೇಳು ಹಲೋ ಅನ್ನ. ಹೋಯ್ತೈತೆ ಅಜ್ಜಿ, ಬಾಕ್ಲಾಕೊಂಡು ಹೋಗ್ಬಿಡಿ. ಕರಿ ಅಜ್ಜಿ ಬಾ ಪ್ಲೀಸ್ ಅಂತ ಕರೆದ್ರೆ ಬರುತ್ತೆ. ಪ್ಲೀಸ್ ಅಜ್ಜಿ ಹೇಳು. ಕರಿ ಅಜ್ಜಿ ಪ್ಲೀಸ್ ಬಾ ಅಂತ ಕರಿ. ಫೋನಲ್ಲಿ ಕರಿತಾವನು ಬೇಬಿ. ಹಲೋ ಅಜ್ಜಿ ಅಂತೆ. ನಿಧಾನ ಕರಿ. ಹಾಂ ಕರಿ. ಅಲ್ಲಿ ಫೋನಲ್ಲಿ ಕರಿತಾವನೆ ಹಲೋ ಅಜ್ಜಿ ಅಂತೆ. ಕರಿ. ಹೆಂಗೆ ಕರಿಯೋದು?
ಕರಿ ನೀನ್ ಕರಿ ಔಸ್ಕೋ ಅಂತ ಎಲ್ಲ ಹಸ್ಕೊಂಡೈತಪ್ಪ ಅಜ್ಜಿ. ನೀನ್ ಈ ಕಡೆ ಬಾ, ಅಜ್ಜಿ ಹಸ್ಕೊಳಕ್ಕೆ. ಹೋಯ್ತು ಅಜ್ಜಿ ಹೋಯ್ತು. ವೀರು ಅಜ್ಜಿಗೆ ಫೋನ್ ಮಾಡಿ, ಅಜ್ಜಿ ಫೋನ್ ಮಾಡಿ ಕರಿ. ಹೆಂಗ್ ಕರಿಯೋದು? ಅಲ್ಲಿ ಫೋನ್ ಮಾಡಿನ ನಾನು ಹೇಳ್ಕೊಡ್ತೀನಿ ನೋಡು. ಹಲೋ ಅಜ್ಜಿ ಅಲ್ಲಿ ಇತ್ಕೋ. ಫೋನ್ ಮಾಡ್ಬಿಟ್ಟು ನೀನೇ ಅಜ್ಜಿ ಹತ್ರ ಮಾತಾಡು. ಹಲೋ ಹಲೋ ಅಜ್ಜಿ, ಹಲೋ ಅಜ್ಜಿ. ವೀರು ಅಜ್ಜಿಗೆ ಫೋನ್ ಮಾಡು. ಹೋದ್ಮೇಲೆ ಮಾಡ್ತಾನೆ. ಹೋದ್ಮೇಲೆ ನನ್ನ ಫೋನ್ ಎತ್ಕೊಬಿಡ್ತಾನೆ. ಹಲೋ ಅಜ್ಜಿ, ಅಜ್ಜಿ ಅಂತ. ಬೇಡ ಸುಮ್ಮನೆ ಅಲ್ಲೆಲ್ಲ ಇರುವೆ ಇರ್ತೈತೆ. ವೀರು ವೀರು ಫೋನ್ ಮಾಡು. ವೀರು ಹೊಡಿತಾನೆ ಸುನಿ ಹೊಡಿತಾನೆ. ಬೆಟ್ಟರಿ ಕೆಳಗೆಲ್ಲ ಫೋನ್ ಮಾಡು. ನೀನು ಫೋನ್ ಮಾಡು. ಹಲೋ ಅಜ್ಜಿ ಬನ್ನಿ ಏನ. ಅಮ್ಕೋ ಯಾವಾಗ್ಲೂ ಸುನಿ ಯಾವ್ದಾರ ಟೈಸ್ ತಂದ್ರೆ ಹಂಗಂತಾನೆ, ಅದಕ್ಕೆ ಹಂಗಂತಾನೆ. ಬೇಕಾವಿರು ಅದೇ ನಿಂಗೆ. ಮಾಡು, ಅಲೋ ಮಾಡು. ವೀರು ಕೂಚಡೆ ಬಾಯ್ಲಿ ವಿಡಿಯೋ ಅಜ್ಜಿದ್ ಫೋಟೋ ತೆಗಿ. ವಿಡಿಯೋ ತೆಗಿ. ಹೆಂಗ್ ತೆಗಿಯೋದು? ಪಪ್ಪನ್ ತೆಗಿತಾ ಇದ್ಯಾ? ನನ್ ತೆಗಿ ಹಂಗ ತೆಗಿಯೋದು. ಏನ್ ತೆಗಿಯೋದು ಹಂಗೆ? ನಗಡಿ ಯಾಕೆ ಸುರಿತಾ ಐತೆ ಸೊರ್ರ ಅಂತ. ಎಲ್ಲಿ ಅದು ಇದು? ಅಲ್ಲಿ ನಿನ್ ಕೈ ಇದ್ರೆ ಆಯ್ತು ನೋಡಿ. ಕರೆಕ್ಟಾಗಿ ಹೇಳು. ಯಾವ್ದು ಬೇಕು ವೀರು ನಿಂಗೆ? ಪಪ್ಪನ್ ಕೇಳು. ಅದು ಬೇಕಾ? ಗಡ್ಬಡ ಇದು ಬೇಡವಾ ವೀರು? ಇದು 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 ಯಾವ್ದು ಬೇಕಾ? ಇದು ಯಾವ್ದು ಬೇಕು ನಿಂಗೆ? ಯಾವ್ದು ಬೇಕು ನಿಂಗೆ? ತೋರ್ಸು, ಕರೆಕ್ಟಾಗಿ ತೋರ್ಸು. ಜಾಗ್ರಿ ಅಲ್ಲಿ ಮಂಡೆ ಅದರ ಅವ್ನು ಇದು ತೋರಿಸ್ತಾವನೆ. ಯಾವ್ದು ಬೇಕು ವೀರು ನಿಂಗೆ? ತೋರ್ಸು. ತಿಂತೀಯಾ? ಎಷ್ಟು ಬೇಕು? 3 ಬೇಕಾ? 3 ಬರುತ್ತೀಗ 3. ಹಾಂ ಕುತ್ಕೋ ಬಾಬಿ ಅವ. ಇದೇನಿದು? ಇದ್ರಕ್ಕೆ ಹಾಕೋ ಸಿರಪ್ ಹಾಕೋ.